ಅಂತ ಪ್ರಶ್ನೆ ಏನು ಅಂದ್ರೆ ಸಾಲು ಸಾಲು ಸಮಸ್ಯೆಗಳಿದ್ರು ಸಹ ಶಾಸಕರ ಈ ಫಾರಿನ್ ಟ್ರಿಪ್ ಬೇಕಾಗಿತ್ತೆ ಈ ಸಂದರ್ಭದಲ್ಲಿ ಅನ್ನೋದು. ಶಾಸಕರ ವಿದೇಶ ಪ್ರವಾಸಕ್ಕೆ ಸಾರ್ವಜನಿಕರು ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮದೇ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರು ಸಹ ಎಂಎಲ್ಎಗಳು ಇಂಥ ಸಂದರ್ಭದಲ್ಲಿ ಫಾರಿನ್ ಟ್ರಿಪ್ ಅನ್ನು ಕೈಗೊಂಡಿದ್ದಾರೆ. ಸ್ವತಃ ದೇವೇಂದ್ರಪ್ಪ ಅವರು ಹೇಳೋ ಪ್ರಕಾರ ಸಮಾನ ಮನಸ್ಕರಂತೆ. ಯಾವ ವಿಚಾರದಲ್ಲಿ ಸಮಾನ ಮನಸ್ಕರು ಅನ್ನೋದು ಗೊತ್ತಿಲ್ಲ, ಬಹುಶಃ ಗೊತ್ತಾಗ್ತಾ ಹೋಗ್ಬೋದು ಮುಂದಿನ ಹಂತಗಳಲ್ಲಿ. ಯಾವ ಆಲೋಚನೆಯನ್ನು ಇಟ್ಕೊಂಡು ಯಾವ ಅಜೆಂಡಾ ಇಟ್ಕೊಂಡು ನೀವು ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದೀರಿ, ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಇಷ್ಟೆಲ್ಲ ಇದ್ರೂ ಸಹ ಅದ್ರ ಬಗ್ಗೆ ಗಮನ ಹರಿಸದೆ ನೀವು ಫಾರಿನಲ್ಲಿ ಹೋಗಿ ಟೈಮ್ ಪಾಸ್ ಮಾಡಬೇಕು, ಮೋಜು ಮಸ್ತಿ ಮಾಡಬೇಕು ಅಂತ ಅನ್ಕೊಂಡು ಹೋಗ್ತಾ ಇದ್ದೀರಲ್ಲ, ಇದು ನಿಜಕ್ಕೂ ಸಹ ನಿಮ್ಮ ಕ್ಷೇತ್ರದ ಜನರಿಗೆ ನೀವು ನ್ಯಾಯವನ್ನು ಒದಗಿಸ್ತೀರಿಯೇ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಭಾರಿ ವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ. ಕುಡಿಯುವ ನೀರು ಸೇರಿದಂತೆ ಹಲವು ಸಮಸ್ಯೆಗಳಿದಾವೆ. ಬೇಸಿಗೆ ಬಂತು, ಕುಡಿಯುವ ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅನ್ನುವ ರೀತಿಯಲ್ಲಿ ಇನ್ನೂ ನೀರಿಗೆ ಹಾಹಾಕಾರ ಶುರು ಆದಮೇಲೆ ನೋಡ್ಕೊಳ್ಳೋಣ ಅನ್ನುವ ರೀತಿಯಾದಂಥ ಮನಸ್ಥಿತಿಯವರು ನಮ್ಮ ಜನಪ್ರತಿನಿಧಿಗಳು. ಶಾಸಕರ ವಿದೇಶ ಪ್ರವಾಸಕ್ಕೆ ಸಾರ್ವಜನಿಕರು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಕ್ಷೇತ್ರದ ಸಮಸ್ಯೆಯನ್ನು ಬಗೆಹರಿಸದೆ ಎಂಎಲ್ಎಗಳೆಲ್ಲರೂ ಸಹ ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ಕುಡಿಯುವ ನೀರು ಸೇರಿ ಹಲವು ಸಮಸ್ಯೆ ಬಗ್ಗೆ ಗಮನ ಹರಿಸಬೇಕಾಗಿತ್ತು. ಅಧ್ಯಯನದ ನೆಪದಲ್ಲಿ ಶಾಸಕರು ಫಾರಿನ್ ಟ್ರಿಪ್ಗೆ ಹೋಗ್ತಾ ಇದ್ದಾರೆ. ಅದೇನು ಅಧ್ಯಯನ ಮಾಡ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಎತ್ತಿಗೆ ನೀರಂದ್ರೆ ಅಲರ್ಜಿ, ಕೋಣಕ್ಕೆ ಅದೇ ಸಮೃದ್ಧಿ ಅನ್ನುವಂತಾಗಿದೆ ಈ ಶಾಸಕರ ನಡೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋಡೆತ್ತುಗಳ ಬದಲಾದಂತಹ ದಿಕ್ಕು, ಈಗ ಗುರಿ ಎಲ್ಲವೂ ಸಹ ಬದಲಾಗಿದೆ. ವಿದೇಶದಲ್ಲಿ ಅಧ್ಯಯನ ನೆಪ, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ನಲ್ಲಿ ಟ್ರಿಪ್ನ ಜಪ. ಸಾಮಾಜಿಕ ಧಾರ್ಮಿಕ ವಿಚಾರದ ಬಗ್ಗೆ ಅಧ್ಯಯನ ಮಾಡ್ತಾರಂತೆ ಇವರು. ಅದೇನು ಅಧ್ಯಯನ ಮಾಡ್ತಾರೋ ಗೊತ್ತಿಲ್ಲ, ಸಾಮಾಜಿಕವಾಗಿ ಮತ್ತು ಧಾರ್ಮಿಕ ವಿಚಾರಗಳ ಬಗ್ಗೆ. ಅದನ್ನು ತಗೊಂಡು ಬಂದು ಹೆಂಗೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಮಾಡ್ತಾರೋ ಗೊತ್ತಿಲ್ಲ. ಅಭಿವೃದ್ಧೀಕರಣದ ಪ್ರವಾಸವನ್ನು ಹೊರಟಿರ್ತಕ್ಕಂಥ ಶಾಸಕರು ಅವರ ಕ್ಷೇತ್ರಗಳಲ್ಲಿ ನೂರಾರು ಸಮಸ್ಯೆಗಳೇ ಇದ್ದಾವೆ. ಅಧ್ಯಯನ ನಡೆಸಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಅವ್ರು ಮಾಡ್ತಾರಂತೆ. ಸಾರ್ವಜನಿಕರ ತೆರಿಗೆ ಹಣ ದುರುಪಯೋಗ ಪಡಿಸ್ಕೊಂಡು ಶಾಸಕರು ಮೋಜು ಮಸ್ತಿ ಮಾಡುವಂಥದ್ದು ಏನಿದೆ ಅನ್ನುವ ಪ್ರಶ್ನೆಯನ್ನ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ನಾವೆಲ್ಲ ಎಮ್ಎಲ್ಎಗಳೆಲ್ಲ ಸರ್, ಅಂದ್ರೆ ಈಗ ವಿಪಕ್ಷಗಳು ಏನು ಆರೋಪ ಮಾಡ್ತಾ ಇದ್ದಾರೆ, ನಾಯಕತ್ವದ ಬದಲಾವಣೆ ಸಂದರ್ಭದಲ್ಲಿ ಈಗ ಶಾಸಕರು ಬಣ ರಾಜಕೀಯ ಬಣಗಿನ ಏನಿಲ್ಲ. ನಾವು ಕಾಂಗ್ರೆಸ್ಗಳು ಬಣ ಏನಿಲ್ಲ, ಬಣ ರಾಜಕೀಯ ಏನಿಲ್ಲ. ನಾವು ಇಂಡಿವಿಜುವಲ್ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಮಾಹಿತಿ ಐತೆ. ಊರು ಹೋಗ್ತಾ ಇದಾರ ಒಂದ್ 25 ಮಂದಿ ಅಂತ. ಏನೋ ಅದ್ರ ಬಗ್ಗೆ ಏನೋ ಅವ್ರೇನು ಅಬ್ಜೆಕ್ಷನ್ ಮಾಡಿಲ್ಲ. ಇನ್ನೊಂದು ಎಲ್ಲರಿಗೂ ಮಾಹಿತಿ ಪಕ್ಷಗಳು ನಾವೆಲ್ಲ ಎಮ್ಎಲ್ಎಗಳೆಲ್ಲ ಮಾತಾಡ್ಕೊಂಡು